ಎಲ್ಲರಿಗೂ ರತ್ನಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ರಾಗಿ ದೋಸೆ. ಅದನ್ನು ಮಾಡೋ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತಗೊಂಡು ಅದರಲ್ಲಿ 3 ಲೋಟ ಅಕ್ಕಿ, 1 ಲೋಟ ಉದ್ದಿನ ಬೇಳೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಹೆಸರುಬೇಳೆ, 2 ಸ್ಪೂನ್ ತೊಗರಿಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ಮತ್ತೆ ನೀರಲ್ಲಿ ಒಂದು 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ 3 ರಿಂದ 4 ಅವರ್ ನೆನಿಲಿಕ್ಕೆ ಇಡಬೇಕು. ನೀಟಾಗಿ ವಾಶ್ ಮಾಡ್ಬೇಕು ಅದನ್ನ. ಮತ್ತೆ ಸಪ್ರೇಟು ಇನ್ನೊಂದು ಪಾತ್ರೆ ತಗೊಂಡು ಅದರಲ್ಲಿ 2 ಬೌಲ್ ರಾಗಿ, ಅದನ್ನು ಕೂಡ ಹಾಗೆ ನೀರು ಹಾಕೊಂಡು 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಬೇಕು. ಅದೆಲ್ಲ ಗಲೀಜೆಲ್ಲ ಹೋಗ್ಬೇಕು ನೀಟಾಗಿ. ಹಾಗೆ ವಾಶ್ ಮಾಡಿ 2 ಸಲ ಸೋರ್ಲಾಕ್ಬೇಕು. ನಂತರ ಅದನ್ನು ಹಾಗೆ ಪ್ಲೇಟ್ ಮುಚ್ಚಿ 3 ರಿಂದ 4 ಅವರ್ ನೆನೆಲಿಕ್ಕೆ ಇಡಬೇಕು. ನೆನೆಸಿಟ್ಟಿರೋ ರಾಗಿನ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಂಡು ಹಾಲನ್ನ ಸೋದಿಸ್ಕೊಬೇಕು. ನೀವು ಬೇಕಾದ್ರೆ ಇದ್ರಲ್ಲೂ ಮಾಡ್ಕೊಬಹುದು, ಏನು ರಾಗಿ ಹಿಟ್ಟು ಇರ್ತದಲ್ಲ, ರಾಗಿ ಹಿಟ್ಟಲ್ಲಾದ್ರೂ ಮಿಕ್ಸ್ ಮಾಡಿ ಮಾಡ್ಕೊಬಹುದು. ಆದ್ರೆ ನಾನು ರಾಗಿ ನೆನೆ ಹಾಕಿ ಹಾಲು ತೆಗೆದು ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಮತ್ತೆ ರುಬ್ಬಿರೋ ಅಕ್ಕಿ ಹಿಟ್ಟಿಗೆ ಅದು ರುಬ್ಬಿರೋ ರಾಗಿ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಸ್ವಲ್ಪ ಉಪ್ಪು, ಸೋಡಾ, ಸಕ್ಕರೆ ಎಲ್ಲನೂ ಹಾಕಿ ನೀಟಾಗಿ ಎಲ್ಲನೂ ಹೊಂದಿಸ್ಕೊಂಡು ಮಿಕ್ಸ್ ಮಾಡಬೇಕು. ಗಂಟು ಉಳಿಸ್ಬಾರ್ದು. ಅದೆಲ್ಲ ನೀಟಾಗಿ ನೆನೆಸಿ ಕ್ಲೀನಾಗಿ ಮುಚ್ಚಿಡಬೇಕು ಒಂದು ರಾತ್ರಿ. ಮತ್ತೆ ಬೆಳಿಗ್ಗೆ ಎದ್ದು ಅದನ್ನ ಮತ್ತೆ ಒಂದು ಸೌಟ್ ತಗೊಂಡು ನೀಟಾಗಿ ಎಲ್ಲನೂ ಹೊಂದಿಸಿ ಸ್ಟವ್ ಹಚ್ಕೊಂಡು ದೋಸೆ ತವ ಇಟ್ಟು ನಿಧಾನಕ್ಕೆ ದೋಸೆನ ಹಾಕೊಬೇಕು. ಹಾಕೊಂಡು ನಿಧಾನಕ್ಕೆ ಹಾಕೋಬೇಕು. ನಂತರ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಾದ್ಮೇಲೆ ನಂತರ ಒಂದು ಪ್ಲೇಟಲ್ಲಿ ಹಾಕೊಂಡು ಮಾಡಿರೋ ಸಾಗು ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ನೀವೊಂದ್ಸಲ ಮಾಡಿ ತಿಂದು ಹೇಗಿದೆ ಅಂತ ಹೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.